ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜಕೀಯ ಜೀವನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಡ್ ಬೈ ಹೇಳಿದ್ದಾರೆ. ಸುಮಾರು 50 ವರ್ಷಗಳ ರಾಜಕೀಯ ಜೀವನಕ್ಕೆ ಅಂತ್ಯ ಹಾಡಿದ ಸಿದ್ದು ಮಂಡ್ಯದ ಕೆಆರ್ಪೇಟೆಯಲ್ಲಿ ಟಗರು ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡಿರೋದು. ಎರಡ್ 2028ರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ನಿವೃತ್ತಿ ಘೋಷಿಸ್ತಾ ಇದ್ದಂತೆ ಅಭಿಮಾನಿಗಳು ಕೂಗಾಡಿದ್ರು. ಮುಂದಿನ 10 ವರ್ಷಗಳ ರಾಜಕೀಯದಲ್ಲಿ ಇರಬೇಕು ಅಂತೇಳಿ ದುಂಬಾಲು ಬಿದ್ರು. ಇಲ್ಲ, ನಾನು 2028ಕ್ಕೆ ಸ್ಪರ್ಧೆ ಮಾಡಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಈ ಘೋಷಣೆಯಿಂದ ಅಭಿಮಾನಿಗಳು ಬೇಸರಗೊಂಡ್ರು. 1978ರಲ್ಲಿ ಚುನಾವಣಾ ರಾಜಕೀಯ ಶುರು ಮಾಡಿದಂತ ಸಿದ್ದರಾಮಯ್ಯನವರು ಈಗ ಮುಂದೆ ಎಲೆಕ್ಷನ್ನಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಜನ ಅವರನ್ನು ತಿರಸ್ಕಾರ ಮಾಡಿದರು, ಬಯಸಿದ್ದು. ಆ ಸಂದರ್ಭದಲ್ಲೂ ಕೂಡ ಅವರು ಹೇಳಿಲ್ಲ. ಬಟ್ ನಾನು ಇನ್ನ ಈಗಲೂ MLA ಆಗಿದ್ದೀನಿ. 10 ವರ್ಷ ಮುಂದಕ್ಕೂ 10 ವರ್ಷ ಇರ್ತೀನಿ. ಇನ್ನು ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಎಲೆಕ್ಟ್ರಲ್ ಪಾಲಿಟಿಕ್ಸ್ ಬೇಡ ನನಗೆ ಹೇಳಿದ್ದೀನಿ. ಎಲೆಕ್ಷನ್ ತೀರ್ಮಾನ ಮಾಡಿ ಜನ ಅವರನ್ನು ತಿರಸ್ಕಾರ ಮಾಡಿದರು, ಬಯಸಿದ್ದು. ಆ ಸಂದರ್ಭದಲ್ಲೂ ಕೂಡ ಅವರು ಹೇಳಿಲ್ಲ. ಬಟ್ ನಾನು ಇನ್ನ ಈಗಲೂ MLA ಆಗಿದ್ದೀನಿ. 10 ವರ್ಷ ಮುಂದಕ್ಕೂ 10 ವರ್ಷ ಇರ್ತೀನಿ. ಇನ್ನು ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಇದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಾತು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಅಂಟಿಕೊಳ್ಳದ ವ್ಯಕ್ತಿತ್ವದವರು ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ನಿಂದ ಸಂದೇಶ ಬಂದ ತಕ್ಷಣ ರಾಜೀನಾಮೆ ಕೊಟ್ಟರು. ಅದಾದ ಬಳಿಕ ರಾಜ್ಯಸಭಾ ಸದಸ್ಯ ಸ್ಥಾನವನ್ನ ನಿಮಗೆ ಕೊಡ್ತೀವಿ ಅಂತ ಕೊಟ್ಟರು ಕೂಡ, ಆಫರ್ ಇದ್ರು ಕೂಡ ಅದನ್ನು ಕೂಡ ಅವರು ವಿನಯ ಪೂರ್ವಕವಾಗಿಯೇ ತಿರಸ್ಕಾರ ಮಾಡಿದ್ರು. ತದನಂತರದಲ್ಲಿ ತಮ್ಮ ಮಗನಿಗಾಗಿ ಕೂಡ ಅವ್ರು ಏನೂ ಬೇಕು ಅಂತ ಕೇಳಲಿಲ್ಲ ಹೈಕಮಾಂಡ್ ಬಳಿ, ತಮ್ಮವರಿಗಾಗಿನೂ ಕೂಡ ಕೇಳಲಿಲ್ಲ. ಅದ್ರ ಬದಲಿಗೆ ತಾವು ಈಗ ಎಷ್ಟು ವರ್ಷ, ಇನ್ನು 2.5 ವರ್ಷ ಅಷ್ಟೇ, ಅಲ್ಲಿವರೆಗೂ ಶಾಸಕರಾಗಿರ್ತಾರೆ. ತದನಂತರದಲ್ಲಿ 2028ರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತೇಳಿ ಖಡಾಖಂಡಿತವಾಗಿ ಹೇಳಿದ್ದಾರೆ. ಈ ಮೂಲಕ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಅದನ್ನ ಪ್ರೂವ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅಷ್ಟೇ ಅಲ್ಲ, ಅಧಿಕಾರಕ್ಕೆ ಯಾವಾಗಲೂ ಅಂಟ್ಕೊಂಡೇ ಇರಬೇಕು ಅಂತ ಅನ್ಕೊಳ್ಳೋದು ಕೂಡ ತಪ್ಪು ಅಂತ. ಅವರಿಗೇನಂತ ಅನಾರೋಗ್ಯ ಇಲ್ಲ, ಯಾವಾಗಲೂ ಆಕ್ಟಿವ್ ಆಗೇ ಇರ್ತಾರೆ, ಗಟ್ಮುಟ್ಟಾಗೇ ಇದ್ದಾರೆ. ಟಿಕೆಟ್ ಕೊಡಲ್ಲ ಅಂತ ಅಂತೂ ಏನು ಹೈಕಮಾಂಡ್ ಹೇಳೋದಿಲ್ಲ. ಬಟ್ ಅವರೇ ಸ್ವ ಇಚ್ಛೆಯಿಂದ ಈಗ ತಮ್ಮ ರಾಜಕೀಯ, ಅದರಲ್ಲೂ ಕೂಡ ಚುನಾವಣಾ ರಾಜಕೀಯ ಜೀವನಕ್ಕೆ ಗುಡ್ ಬೈ ಹೇಳಿರೋದು. ಇದೇನು ಹೈಕಮಾಂಡ್ ಕೊಟ್ಟಿರುವಂಥ ಸಂದೇಶ ಅಲ್ಲ, ನಿಮಗೆ ನೆಕ್ಸ್ಟ್ ಟಿಕೆಟ್ ಕೊಡಲ್ಲ, ರಾಜಕೀಯ ಜೀವನ ಅಥವಾ ಎಲೆಕ್ಷನ್ ಚುನಾವಣೆಯಿಂದ ನೀವು ದೂರ ಉಳಿರಿ ಅಂತ ಏನು ಹೇಳಿಲ್ಲ. ಬಟ್ ಸಿದ್ದರಾಮಯ್ಯನವರೇ ಇಲ್ಲಿಗೆ ಸಾಕು, ಚುನಾವಣಾ ರಾಜಕೀಯ ಸ್ಪರ್ಧೆ ಮಾಡೋದು ಬೇಡ ಅಂತ ತಾವಾಗಿನೇ ಈ ಒಂದು ರೀತಿ ಘೋಷಣೆಯನ್ನ ಮಾಡಿದ್ದಾರೆ. ಅಲ್ಲಿರುವಂಥ ಅಭಿಮಾನಿಗಳು ಹೇಳ್ತಾ ಇದ್ರು, ಇನ್ನು 10 ವರ್ಷ ಇರಿ ನೀವು ರಾಜಕಾರಣದಲ್ಲಿ ಅಂತ.
ಬೇಡಪ್ಪ ಸಾಕು ಅಂತೇಳಿ ಅವ್ರು ಹೇಳಿದ್ದಾರೆ. ಇಲ್ಲಿಗೆ ಅವರಿಗೆ ರಾಜಕಾರಣ ಸಾಕಾಯ್ತು ಅಥವಾ ಬೇಸರಗೊಂಡಿದ್ರ, ಟಯರ್ಡ್ ಆಗಿದಾರ ಗೊತ್ತಿಲ್ಲ. ಒಟ್ನಲ್ಲಿ ಅವರು ಮುಂದೆ ನಾನು ರಾಜಕಾರಣದಲ್ಲಿ ಇದ್ರೂ ಕೂಡ, ಯಾಕೆಂದ್ರೆ ಹೈಕಮಾಂಡ್ ನಾಯಕರು ಅವರನ್ನ ಸಕ್ರಿಯರಾಗಿ ಇಟ್ಕೊಳ್ತಾರೆ, ಮಾರ್ಗದರ್ಶನಕ್ಕಾಗಿ ಅವರನ್ನ ಇಟ್ಕೊಂಡಿರ್ತಾರೆ. ಬಟ್ ಚುನಾವಣೆ ಅಂತ ಬಂದಾಗ ಅವರು ನಾನು ಸ್ಪರ್ಧೆ ಮಾಡಲ್ಲ ಅನ್ನೋದನ್ನ ಇವತ್ತು ಕಡಾಖಂಡಿತವಾಗಿ ಹೇಳಿದ್ದಾರೆ. ಈ ಮೂಲಕ 2028ರಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಲ್ಲ ಅನ್ನೋದಂತೂ ಖಚಿತ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ನೋಡೋಣ. ಯಾಕೆಂದ್ರೆ ಇದು ಅವರ ವೈಯಕ್ತಿಕ ನಿರ್ಧಾರ, ಹೈಕಮಾಂಡ್ ಏನು ಹೇಳಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಜೊತೆಗೆ ಇದ್ರ ಬಗ್ಗೆ ಮಾತನಾಡ್ತಾರೆ, ಅಥವಾ ಹೈಕಮಾಂಡ್ ನಾಯಕರೇ ಸಿದ್ದರಾಮಯ್ಯನವ್ರನ್ನ ಸಂಪರ್ಕ ಮಾಡಿ ಮಾತನಾಡಿದ್ರು ಮಾತಾಡ್ಬೋದು. ಏನಿದು ದಿಢೀರಂತ ಹಿಂಗೆ ಹೇಳ್ಬಿಟ್ರಲ್ಲ ಅಂತೇಳಿ. ಮುಂದಿನ ದಿನಗಳಲ್ಲಿ ಅವರಿಗೆ ಪಕ್ಷದಲ್ಲಂತೂ ಸ್ಥಾನಮಾನ ಇದ್ದೇ ಇರುತ್ತೆ. ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡದೇ ಇರಬಹುದು, ಬಟ್ ರಾಜಕಾರಣಿಯಾಗಿ ಸಕ್ರಿಯರಾಗಿರ್ತಾರೆ. ನೋಡಿ, ಎಷ್ಟು ವಯಸ್ಸಾದರೂ ಕೂಡ, 90 ವರ್ಷ ಆದರೂ ಕೂಡ ನಂಗೆ ರಾಜಕಾರಣ ಬೇಕಪ್ಪ, ಅಧಿಕಾರ ಬೇಕಪ್ಪ, ಟಿಕೆಟ್ ಬೇಕು ಅಂತಾರೆ. ಅಂಥದ್ರಲ್ಲಿ ಸಿದ್ದರಾಮಯ್ಯನವರು ಬಹಳ ವಿಭಿನ್ನ. ಈಗಲೇ ಅವರು ತಮ್ಮ ಎಲೆಕ್ಷನ್ ರಾಜಕಾರಣಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿರೋದು. ಅಂದರೆ ಮುಂದೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಸಿದ್ದರಾಮಯ್ಯನವರ ರಾಜಕಾರಣ ಬ್ಯೂಟಿಫುಲ್ ಅಂತ ಹೇಳೋದೇ ಅದಕ್ಕೆ. ನಾವು ಅಧಿಕಾರಕ್ಕೆ ಅಂಟಿಕೊಳ್ಳದ ರಾಜಕಾರಣಿಯವರು ಅದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ದಿಢೀರಂತ ಈ ರೀತಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳೋದಕ್ಕೆ ಏನಾದ್ರೂ ಕಾರಣ ಇದೆಯಾ? ಸೌಖ್ಯ ಸಿಎಂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ನಿವೃತ್ತಿ ಘೋಷಣೆಯನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಈ ಹಿಂದೆ ಕೂಡ ನಾನು 2028ಕ್ಕೆ ಚುನಾವಣೆಯನ್ನ ನಿಲ್ಲಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರು. ಆದ್ರೆ ಇದೀಗ ದಿಢೀರಾಗಿ ಮಂಡ್ಯದ KR ಪೇಟೆಯಲ್ಲಿ ಭಾಷಣ ಮಾಡಬೇಕಾದ ಸಂದರ್ಭದಲ್ಲಿ ನಾನು ಇನ್ನೂ ಕೂಡ MLA ಆಗಿದ್ದೀನಿ ಅನ್ನುವಂತ ಒಂದು ಪ್ರಸ್ತಾಪವನ್ನು ಮಾಡ್ತಾರೆ. ಜೊತೆಗೆ ಮುಂದಿನ 10 ವರ್ಷಗಳ ಕಾಲ ನೀವು MLA ಆಗಿರ್ಬೇಕು ಅನ್ನುವಂತ ಕೂಗನ್ನ ಅಭಿಮಾನಿಗಳು ಹಾಕ್ತಾರೆ. ಆದ್ರೆ ಇದೇ ಸಂದರ್ಭದಲ್ಲಿ 2028ಕ್ಕೆ ನಾನು ಸ್ಪರ್ಧೆಯನ್ನ ಮಾಡಲ್ಲ ಅನ್ನುವಂತ ಮಾತನ್ನ ಬಿಚ್ಚಿಟ್ಟಿರುವಂತದ್ದು. ರಾಜೀನಾಮೆ ನೀಡಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಆಗಿದ್ದಂತ ಮಾಜಿ ಸಿಎಂ ಆಗಿದ್ದಾರೆ. ಹೀಗಾಗಿ ಮುಂಬರುವಂತಹ ದಿನಗಳಲ್ಲಿ ರಾಜೀನಾಮೆ ನೀಡಬೇಕಾ ಬೇಡವಾಡುವಂಥದ್ದು ಒಂದ್ ಕಡೆ ರಾಜಕೀಯವಾಗಿ ಚರ್ಚೆಗಳಾಗ್ತಾ ಇರುವಂತದ್ದು. ಜೊತೆಗೆ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನ ಮುಂದೆ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇತ್ತು. ಇಂಥದ್ದೊಂದು ಸಂದರ್ಭದಲ್ಲಿ ಅವರೇ ಹೇಳಿರುವಂತೆ ನಾನು ರಾಜಕೀಯ 2028ಕ್ಕೆ ಸ್ಪರ್ಧೆಯನ್ನ ಮಾಡಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇದರಿಂದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ 2028ಕ್ಕೆ ರಾಜಕೀಯ ನಿವೃತ್ತಿಯನ್ನ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಿದ್ದಾರೆ. ಅದರಲ್ಲೂ ಕೂಡ ಮುಂಬರುವ ದಿನಗಳಲ್ಲಿ ಅವರ ಮೊಮ್ಮಕ್ಕಳಾಗಿರುವಂತಹ ಧವನ್ ರಾಕೇಶ್ ಅವರಿಗೂ ಕೂಡ ರಾಜಕೀಯ ರಂಗ ಪ್ರವೇಶವನ್ನ ಮಾಡ್ಬೇಕನ್ನುವಂಥದ್ದು, ಮತ್ತೆ ಯತೀಂದ್ರ ಅವ್ರಿಗೂ ಕೂಡ ಒಂದಿಷ್ಟು ಅವಕಾಶಗಳನ್ನ ಮಾಡಿಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಅವರನ್ನ ಈಗ ಸಚಿವರನ್ನ ಮಾಡಲಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ಜೀವನ ಯಾವ ರೀತಿ ಇರುತ್ತೆ ಅನ್ನೋದು ಬಹಳ ಚರ್ಚೆ ಆಗ್ತಾ ಇತ್ತು. ಇದೀಗ ಅವರೇ ಮಂಡ್ಯದ KR ಪೇಟೆಯಲ್ಲಿ ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ರಾಜಕೀಯ ಜೀವನವನ್ನು ಕಟ್ಟಿಕೊಂಡಿರುವಂತದ್ದು. ಅದರಲ್ಲೂ ಕೂಡ JDS ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದು 2 ಬಾರಿ ಸಿಎಂ ಆಗಿ ರಾಜ್ಯದ ಅಭಿವೃದ್ಧಿಯನ್ನ ಮಾಡಿರುವಂತದ್ದು, ರಾಜ್ಯದ ರಾಜ್ಯಭಾರವನ್ನ ಮಾಡಿ ಮನ್ನಣೆಯನ್ನ ಪಡೆದಿರುವಂತದ್ದು, ನುಡಿದಂತೆ ನಡೆದಂತ ನಾಯಕ ಅಂತೇಳಿ ಸಾಕಷ್ಟು ಸಿದ್ದರಾಮಯ್ಯನವರು ಗುರುತಿಸಿಕೊಂಡಿದ್ರು. ಜೊತೆಗೆ ಅವರು ಸಾಕಷ್ಟು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಹೀಗಾಗಿ ಈ ಸದ್ಯ ಮುಂಬರುವಂತಹ ಚುನಾವಣೆ 2028ಕ್ಕೆ ಕಾಂಗ್ರೆಸ್ ಪಕ್ಷದೊಂದಿಗೆ ಇರ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ರು. ನಾನು ಶಾಸಕರಾಗಿ ಮುಂದುವರಿತೇನೆ, ಯಾವುದೇ ರೀತಿಯಾದ ಜವಾಬ್ದಾರಿಗಳಲ್ಲಿ ಇರುವುದಿಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಪಡೆಯುವಂತಹ ದಿನದಲ್ಲಿ ಹೇಳಿದ್ರು. ಶಾಸಕರಾಗಿ ಮುಂದುವರಿತೇನೆ, ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಸಲಹೆಗಳು ಬೇಕನ್ನುವಂಥದ್ದು ಎಲ್ಲವನ್ನೂ ಕೂಡ ಕೊಡ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ 2028ರ ನಂತರ ಮುಂಬರುವಂತಹ ಚುನಾವಣೆ ದುರ್ಗೇಶ್ ಹಾಗೆ ಸಂಪರ್ಕದಲ್ಲಿರಿ.